ಜರಾಸಂಧನ ಅಂತ್ಯವಾದ ಮೇಲೆ ಇಂದ್ರಪ್ರಸ್ಥದಲ್ಲಿ ಹೊಸ ಆಶಯ ಗಾಳಿ ಬೀಸತೊಡಗಿತು. ಮಗಧ ದೇಶದ ಭಯದಿಂದ ನಡುಗುತ್ತಿದ್ದ ಅನೇಕ ರಾಜರು ಈಗ ಪಾಂಡವರ ಶೌರ್ಯವನ್ನು ಕೊಂಡಾಡುತ್ತಿದ್ದರು. ಧರ್ಮರಾಜ ಯುಧಿಷ್ಠಿರನ ಮನಸ್ಸಿನಲ್ಲಿ ಒಂದು ದೊಡ್ಡ ಧ್ಯೇಯ ಮೂಡಿತು. ರಾಜಸೂಯ ಯಾಗ ಮಾಡಬೇಕು. ಧರ್ಮದ ಆಧಾರದಲ್ಲಿ ಈ ಭೂಮಿಯನ್ನು ಏಕೀಕರಿಸಬೇಕು. ಆದರೆ ಅದು ಸುಲಭವಲ್ಲ. ರಾಜಸೂಯ ಯಾಗ ಮಾಡಲು ಎಲ್ಲ ದಿಕ್ಕಿನ ರಾಜರು ಅವರ ಸಾಮ್ರಾಜ್ಯವನ್ನು ಒಪ್ಪಿಕೊಳ್ಳಬೇಕು. ಅವನು ಕೃಷ್ಣನತ್ತ ನೋಡಿದ. ಧರ್ಮರಾಜ, ನಿನ್ನ ಧರ್ಮ, ನಿನ್ನ ಶಾಂತಿ, ನಿನ್ನ ಸತ್ಯ ಇವುಗಳೇ ನಿನ್ನ ಶಕ್ತಿ. ಆದರೆ ಭೂಮಿಯ ರಾಜರು ಅದನ್ನು ತಿಳಿಯಬೇಕಾದರೆ ಪಾಂಡವರ ಶೌರ್ಯವನ್ನು ನೋಡಬೇಕು. 4 ದಿಕ್ಕುಗಳಿಗೆ 4 ಸಹೋದರರು ಹೊರಡಲಿ, ದಿಗ್ವಿಜಯ ಮಾಡಲಿ, ರಾಜರನ್ನು ಗೆದ್ದು ರಾಜಸೂಯ ಯಾಗಕ್ಕೆ ಆಹ್ವಾನಿಸಲಿ. ಧರ್ಮರಾಜನು ಒಪ್ಪಿಕೊಂಡ. ಪಾಂಡವರು 4 ದಿಕ್ಕುಗಳಿಗೆ ಪ್ರಯಾಣ ಶುರು ಮಾಡಿದರು. ಭೀಮನು ತನ್ನ ಗದೆಯೊಂದಿಗೆ ಪೂರ್ವದತ್ತ ಹೊರಟನು. ಅವನ ಹೆಜ್ಜೆಗಳೇ ಯುದ್ಧದ ಘೋಷದಂತೆ ಕೇಳುತ್ತಿದ್ದವು. ಅನೇಕ ರಾಜರು ಯುದ್ಧಕ್ಕೆ ಬಂದರು. ಆದರೆ ಭೀಮನ ಗದೆ ಬೀಳುತ್ತಿದ್ದಂತೆ ರಥಗಳು ಪುಡಿಪುಡಿಯಾದವು, ಸೇನೆಗಳು ಚೆದುರಿದವು. ಕೆಲವರು ಸೋತು ಶರಣಾದರು. ಕೆಲವರು ಭೀಮನ ಶೌರ್ಯಕ್ಕೆ ಮಣಿದು ಧರ್ಮರಾಜನ ಆಧಿಪತ್ಯ ಒಪ್ಪಿಕೊಂಡರು. ಅರ್ಜುನನು ಗಾಂಡೀವ ಹಿಡಿದು ಉತ್ತರದತ್ತ ಹೊರಟನು. ಹಿಮಾಲಯ ದಾಟಿ ಅನೇಕ ಗಂಧರ್ವ ಯಕ್ಷ ರಾಜರ ಜೊತೆ ಯುದ್ಧವಾಯಿತು. ಅವನ ಬಾಣಗಳು ಆಕಾಶದಲ್ಲಿ ಮಿಂಚಿನಂತೆ ಚಿಮ್ಮಿದವು. ಒಬ್ಬ ರಾಜನು ಆಶ್ಚರ್ಯದಿಂದ ಕೇಳಿದ, ನೀನ್ಯಾರು? ದೇವನ, ಮಾನವನ? ಅರ್ಜುನನು ಮೃದುವಾಗಿ ಹೇಳಿದ, ನಾನು ಪಾಂಡವರಲ್ಲಿ ಅರ್ಜುನ, ಧರ್ಮರಾಜನ ಸಹೋದರ. ಆ ಮಾತೆ ಸಾಕಾಯಿತು. ಅನೇಕ ರಾಜರು ಸ್ವಯಂವಾಗಿ ಶರಣಾದರು. ನಕುಲನ ಸೌಂದರ್ಯ ಮಾತ್ರವಲ್ಲ, ಅವನ ಕತ್ತಿ ಕೂಡ ಅದ್ಭುತ. ಪಶ್ಚಿಮ ದೇಶಗಳಲ್ಲಿ ಅವನು ರಾಜರನ್ನು ಗೆದ್ದು ಅವರಿಂದ ಬಂಗಾರ, ರತ್ನ, ಸೇನೆಗಳ ಬೆಂಬಲ ಪಡೆದುಕೊಂಡನು. ಸಹದೇವನು ಜ್ಞಾನಿ, ಶಾಂತ ಸ್ವಭಾವಿ, ಆದರೆ ಯುದ್ಧದಲ್ಲಿ ಸಿಂಹ. ದಕ್ಷಿಣದ ರಾಜರು ಮೊದಲಿಗೆ ವಿರೋಧಿಸಿದರು. ಆದರೆ ಅವನ ಯೋಜಿತ ಯುದ್ಧತಂತ್ರಕ್ಕೆ ಸೋತು ಧರ್ಮರಾಜನ ಮಹತ್ವವನ್ನು ಒಪ್ಪಿಕೊಂಡರು. 4 ದಿಕ್ಕುಗಳು ಜಯಗೊಂಡವು. ಸಂಪತ್ತು, ಆನೆಗಳು, ಕುದುರೆಗಳು, ರತ್ನಗಳು ಇಂದ್ರಪ್ರಸ್ಥದತ್ತ ಹರಿದು ಬಂದವು. ಧರ್ಮರಾಜನು ಅದನ್ನು ನೋಡಿ ಹೆಮ್ಮೆಯಿಂದಲ್ಲ, ಜವಾಬ್ದಾರಿಯಿಂದ ತಲೆ ತಗ್ಗಿಸಿದ. ಇದು ನನ್ನ ಗೆಲುವಲ್ಲ, ಇದು ಧರ್ಮದ ಜಯ. ಕೃಷ್ಣನು ಸಂತೋಷದಿಂದ ನೋಡುತ್ತಿದ್ದ. ಇಂದ್ರಪ್ರಸ್ಥ ಒಂದು ಮಹಾ ಹಬ್ಬದ ನಗರವಾಯಿತು. ಎಲ್ಲ ದೇಶಗಳ ರಾಜರು, ಋಷಿಗಳು, ಮಹರ್ಷಿಗಳು ಅಲ್ಲಿ ಸೇರತೊಡಗಿದರು. ಭೀಷ್ಮ, ದ್ರೋಣ, ಕೃಪಾಚಾರ್ಯ, ವಿದುರ, ಹಸ್ತಿನಾಪುರದ ಹಿರಿಯರೂ ಬಂದರು. ಕೌರವರು ಬಂದರು. ದುರ್ಯೋಧನನ ಮನಸ್ಸಿನಲ್ಲಿ ಅಸೂಯೆಯ ಬೆಂಕಿ ನಿಧಾನವಾಗಿ ಹೊತ್ತಿಕೊಳ್ಳತೊಡಗಿತು. ರಾಜಸೂಯ ಯಾಗದ ಮುಖ್ಯ ಕ್ಷಣ ಅಗ್ರಪೂಜೆ ಯಾರಿಗೆ? ಸಭೆಯಲ್ಲಿ ಪ್ರಶ್ನೆ ಉದ್ಭವಿಸಿತು. ಅನೇಕ ಮಹಾರಾಜರು ಇದ್ದರು, ಮಹರ್ಷಿಗಳೂ ಇದ್ದರು. ಆಗ ಭೀಷ್ಮನು ಎದ್ದನು. ಈ ಸಭೆಯಲ್ಲಿ ಶೌರ್ಯ, ಜ್ಞಾನ, ಧರ್ಮ, ಕರುಣೆ ಇವೆಲ್ಲ ಒಂದೇ ವ್ಯಕ್ತಿಯಲ್ಲಿ ಇದ್ದರೆ ಅವರು ಶ್ರೀಕೃಷ್ಣ ಮಾತ್ರ. ಧರ್ಮರಾಜನು ಸ್ವತಃ ಕೃಷ್ಣನಿಗೆ ಪೂಜೆ ಸಲ್ಲಿಸಿದ. ಆದರೆ ಎಲ್ಲರಿಗೂ ಸಂತೋಷವಾಗಲಿಲ್ಲ. ಚೇದಿ ದೇಶದ ರಾಜ ಶಿಶುಪಾಲ ಎದ್ದನು. ಅವನು ಕೋಪದಿಂದ ಕಿರಿಚಿದ, ಇಲ್ಲಿ ಭೀಷ್ಮ ಇದ್ದಾನೆ, ದ್ರೋಣ ಇದ್ದಾನೆ. ಇವರನ್ನ ಬಿಟ್ಟು ಕೃಷ್ಣನ, ಗೋಪಾಲನೊಬ್ಬನಿಗೆ ಅಗ್ರಪೂಜೆ. ಸಭೆ ತಲ್ಲಣವಾಯಿತು. ಕೃಷ್ಣನು ಮೌನವಾಗಿದ್ದ. ಶಿಶುಪಾಲನು ಅವಮಾನಗಳ ಸುರಿಮಳೆಯನ್ನೇ ಸುರಿಸಿದ. 1, 2, 10, 50 ಭೀಷ್ಮನು ನಿಧಾನವಾಗಿ ಹೇಳಿದ. ಕೃಷ್ಣನು ಅವನ 100 ಅಪರಾಧಗಳನ್ನು ಕ್ಷಮಿಸುವ ವ್ರತ ಮಾಡಿದ್ದಾನೆ. ಶಿಶುಪಾಲನು 100 ಮೀರಿದ ಕ್ಷಣ ಕೃಷ್ಣನ ಕಣ್ಣುಗಳಲ್ಲಿ ಮಿಂಚು ಹೊಳೆಯಿತು. ಅವನು ಸುದರ್ಶನ ಚಕ್ರವನ್ನು ಎಸೆದನು.
ಒಂದು ಕ್ಷಣ ಸಭೆ ನಿಶ್ಶಬ್ದ. ಮುಂದಿನ ಕ್ಷಣ ಶಿಶುಪಾಲನ ತಲೆ ನೆಲಕ್ಕಿಳಿದಿತ್ತು. ಅವನ ಆತ್ಮ ಪ್ರಕಾಶವಾಗಿ ಹೊರಬಂದು ಕೃಷ್ಣನಲ್ಲಿ ಲೀನವಾಯಿತು. ಸಭೆ ಬೆಚ್ಚಿ ಬಿದ್ದಿತು. ಮಹರ್ಷಿಗಳು ಹೇಳಿದರು, ಅವನು ಹಿಂದಿನ ಜನ್ಮದಲ್ಲಿ ಜಯ ವಿಜಯರಲ್ಲಿ ಒಬ್ಬ. ಇದು ಅವನ ಮುಕ್ತಿ. ರಾಜಸೂಯ ಯಾಗ ಭವ್ಯವಾಗಿ ಮುಕ್ತಾಯವಾಯಿತು. ಧರ್ಮರಾಜನು ಈಗ ಚಕ್ರವರ್ತಿ. ಆದರೆ ಸಭಾಭವನದಲ್ಲಿ ಕಂಡ ವೈಭವ, ಸಂಪತ್ತು, ಮಹಿಮೆ ಇವೆಲ್ಲ ನೋಡಿ ದುರ್ಯೋಧನನ ಹೃದಯದಲ್ಲಿ ಅಸೂಯೆಯ ವಿಷಬೀಜ ಬಿತ್ತಲ್ಪಟ್ಟಿತು. ಅದು ಮುಂದೆ ಮಹಾಭಾರತ ಯುದ್ಧದ ಬೀಜವಾಗಲಿದೆ. ಧರ್ಮದಿಂದ ಏರಿದ ಸಾಮ್ರಾಜ್ಯ ಅಸೂಯೆಯಿಂದ ಕುಸಿಯಲು ಸಿದ್ಧವಾಗಿತ್ತು. ಇವತ್ತಿನ ಕತೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟವಾದರೆ ಲೈಕ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.